ವಶದಲ್ಲಿದ್ದ ನಕಲಿ ಎಂಎಲ್ಸಿ ಸೋಮಣ್ಣ ಎಸ್ಕೇಪ್ ಆಗಿದ್ದಾನೆ. ಪೊಲೀಸ್ ರಿಕವರಿಗೆ ಹೋದ ಸಂದರ್ಭದಲ್ಲಿ ಸೋಮಣ್ಣ ಎಸ್ಕೇಪ್ ಆಗಿದ್ದಾನೆ. ಚಿತ್ರದುರ್ಗದ ಲಾಡ್ಜ್ನಲ್ಲಿ ಶೌಚಾಲಯಕ್ಕೆ ಹೋಗ್ತೀನಿ ಅಂತ ಹೇಳಿ ಪರಾರಿಯಾಗಿದ್ದಾನೆ. ವಂಚನೆ ಪ್ರಕರಣದಲ್ಲಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ರು. ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಪೊಲೀಸರು. ಈ ಸಂದರ್ಭದಲ್ಲಿ ಈತ ಟಾಯ್ಲೆಟ್ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಎಸ್ಕೇಪ್ ಆಗಿದ್ದಾನೆ. ಎಂಎಲ್ಎ ಅಭ್ಯರ್ಥಿ ಆಗ್ತೀನಿ ಅಂತ ಈತ ಸಾಕಷ್ಟು ವ್ಯಾಪಾರಿಗಳಿಗೆ ಮೋಸವನ್ನ ಮಾಡಿದ. ಚಿನ್ನದ ಗಟ್ಟಿಗಳನ್ನು ಖರೀದಿಸುವ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಕೂಡ ಮಾಡಿದ. ಈ ಸಂಬಂಧ ಬಸವೇಶ್ವರ ನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ರು. ಪೊಲೀಸರ ಸರ್ಪಗಾವಲಿನ ಮಧ್ಯೆಯೇ ಸೋಮಣ್ಣ ಇದೀಗ ಎಸ್ಕೇಪ್ ಆಗಿದ್ದಾನೆ. ಇನ್ನು ಸೋಮಣ್ಣ ವಿರುದ್ಧ ಮೈಸೂರು, ಬೆಂಗಳೂರಲ್ಲಿ 20ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ. ಪೊಲೀಸ್ ವಶದಲ್ಲಿದ್ದಂತ ನಕಲಿ ಎಂಎಲ್ಸಿ ಸೋಮಣ್ಣ ಎಸ್ಕೇಪ್ ಆಗಿದ್ದಾನೆ. ಈತ ನಾನು ಎಂಎಲ್ಎ ಅಭ್ಯರ್ಥಿ ಅಂತ ಹೇಳಿಬಿಟ್ಟು ಸಾಕಷ್ಟು ವ್ಯಾಪಾರಿಗಳಿಗೆ ಮೋಸ ಮಾಡಿದ. ಚಿನ್ನದ ಗಟ್ಟಿಗಳನ್ನು ಖರೀದಿಸುವ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಕೂಡ ಈತ ಮಾಡಿದ. ಇನ್ನು ಈತನ ವಿರುದ್ಧ ಸಾಕಷ್ಟು ಕೇಸ್ಗಳು ಕೂಡ ದಾಖಲಾಗಿದ್ವು. ಇನ್ನು ಚಿತ್ರದುರ್ಗದ ಲಾಡ್ಜ್ನಲ್ಲಿ ತಾನು ಟಾಯ್ಲೆಟ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ. ಅಂದ್ರೆ ಪೊಲೀಸರ ಸರ್ಪಗಾವಲಿ ಇತ್ತು ಆ ಟೈಮ್ನಲ್ಲಿ. ಆದರೆ ಯಾವ ರೀತಿಯಾಗಿ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಇದೀಗ ಪ್ರಶ್ನೆ ಮೂಡ್ತಾ ಇದೆ. ವಂಚನೆ ಪ್ರಕರಣದಲ್ಲಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ರು. ಬೆಂಗಳೂರಿನಿಂದ ಆತನನ್ನ ಚಿತ್ರದುರ್ಗಕ್ಕೆ ಪೊಲೀಸರೇ ಕರ್ಕೊಂಡು ಹೋಗ್ತಿದ್ರು. ಆ ಟೈಮಲ್ಲಿ ಈತ ನಾನು ಟಾಯ್ಲೆಟ್ಗೆ ಹೋಗಿ ಬರ್ತೀನಿ ಅಂತ ಒಂದು ಲಾಡ್ಜ್ಗೆ ಹೋಗಿದ್ದಾನೆ. ಆ ಟಾಯ್ಲೆಟ್ ಇಂದ ಆತ ಎಸ್ಕೇಪ್ ಆಗಿದ್ದಾನೆ ಅಂತ ಗೊತ್ತಾಗಿದೆ. ಪೊಲೀಸ್ ರಿಕವರಿಗೆ ಅಂತ ಪೊಲೀಸರು ಈತನನ್ನ ಕರ್ಕೊಂಡು ಹೋಗ್ತಿದ್ರು ಚಿತ್ರದುರ್ಗಕ್ಕೆ. ಆ ಟೈಮ್ನಲ್ಲಿ ಈತ ಎಸ್ಕೇಪ್ ಆಗಿರೋದು. ಇನ್ನು ಚಿನ್ನದ ಗಟ್ಟಿಗಳನ್ನು ಖರೀದಿಸುವ ನೆಪದಲ್ಲಿ ಈತ ಸಾಕಷ್ಟು ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಕೂಡ ಮಾಡಿದ್ದಾನೆ. ಸೋಮಣ್ಣ ವಿರುದ್ಧ ಮೈಸೂರು ಹಾಗೆಯೇ ಬೆಂಗಳೂರಲ್ಲಿ ಸುಮಾರು 20ಕ್ಕಿಂತ ಹೆಚ್ಚು ಕೇಸ್ಗಳು ರಿಜಿಸ್ಟರ್ ಆಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಅಕ್ರಮಗಳನ್ನು ಮಟ್ಟಹಾಕಲು ಜಿಲ್ಲಾ ಚುನಾವಣಾ ಆಯೋಗ ಟೀಮ್ ಸದಸ್ಯರನ್ನ ತುರ್ತಾಗಿ ಸ್ಥಳಕ್ಕೆ ಹೋಗಲು ಹೈಟೆಕ್ ತಂತ್ರಜ್ಞಾನಕ್ಕೆ ಮೊರೆ ಹೋಗಿದೆ. ಮಲ್ಲೇಶ್ವರಂನ ಬಿಬಿಎಂಪಿ ಕಂಟ್ರೋಲ್ ರೂಂನಲ್ಲಿ ಅಳವಡಿಸಿರುವ ದೊಡ್ಡ ಪರದೆಯಲ್ಲಿ ನಗರದ ಯಾವ್ಯಾವ ಭಾಗದಲ್ಲಿ ಫೈಟಿಂಗ್ ಸ್ಕ್ವಾಡ್ ಹಾಗೇನೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿ ತಂಡದ ಕಾರ್ಗಳಿವೆ ಅನ್ನೋ ಮಾಹಿತಿ ಲಭ್ಯವಾಗುತ್ತೆ. ಆ ವಾಹನಗಳಿಗೆ ಅಳವಡಿಸಿರೋ ಜಿಪಿಎಸ್ ಯಂತ್ರದಿಂದ ಅವುಗಳು ಎಲ್ಲಿವೆ ಅನ್ನೋ ಮಾಹಿತಿ ಈ ಪರದೆ ಮೇಲೆ ಮೂಡಿಬರುತ್ತೆ. ನಗರದಲ್ಲಿರೋ ಪ್ರತಿಯೊಂದು ಸ್ಕ್ವಾಡ್ಗಳ ಮಾಹಿತಿ ಈ ಕಂಟ್ರೋಲ್ ರೂಮ್ನಲ್ಲಿರುತ್ತೆ. ಕಂಟ್ರೋಲ್ ರೂಮ್ನಲ್ಲಿ ಕುಳಿತಿರುವ ಅಧಿಕಾರಿಗಳು ಇದೇ ಮಾಹಿತಿಯನ್ನು ಆಧರಿಸಿ ಹತ್ತಿರದಲ್ಲಿರುವಂತಹ ಟೀಮ್ಗಳನ್ನು ಚುನಾವಣಾ ಅಕ್ರಮ ನಡೆಯುವ ಸ್ಥಳಕ್ಕೆ ನಿಯೋಜನೆ ಮಾಡುತ್ತೆ. ಇನ್ನು ಕಂಪ್ಯೂಟರ್ ಪರದೆ ಮೇಲೆ ಕೆಂಪು ಬಣ್ಣದ ಚಿಹ್ನೆ ಆ ಕಾರ್ ನಿಂತಿರೋ ಮಾಹಿತಿ ನೀಡಿದ್ರೆ, ಹಸಿರು ಬಣ್ಣದ ಚಿಹ್ನೆಯು ಆ ಕಾರ್ಗಳು ಚಾಲನೆಯಲ್ಲಿರೋ ಮಾಹಿತಿಯನ್ನ ಕೊಡುತ್ತೆ. ಪ್ರತಿ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಾಹನದ ರಿಜಿಸ್ಟ್ರೇಷನ್ ನಂಬರ್ ಕೂಡ ಕಂಡು ಬರುತ್ತೆ. ಇದರಿಂದ ಯಾವ ಟೀಮ್ ಎಲ್ಲಿದೆ ಅನ್ನೋದನ್ನ ನಿಖರವಾಗಿ ಕಂಡುಹಿಡಿಯಬಹುದು. ಇನ್ನು ಈ ಹೈಟೆಕ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿ ಮಂಜುನಾಥ್ ಪ್ರಸಾದ್ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಇವತ್ತು ಜಿಪಿಎಸ್ ಟ್ರ್ಯಾಕಿಂಗ್ ಮಿಷನ್ ನಾವು ಫಿಟ್ ಮಾಡಿದ್ದೇವೆ. ಆ ಜಿಪಿಎಸ್ ಹಾಕಿರೋದಕ್ಕೆ ಒಂದು ಸೆಂಟ್ರಲ್ ಕಂಟ್ರೋಲ್ ರೂಮಲ್ಲಿ ಇದನ್ನ ನಾವು ಈ ರೂಮಲ್ಲಿ ಕೂತ್ಕೊಂಡು ಯಾವ್ಯಾವ ಗಾಡಿಗಳು ಯಾವ್ಯಾವ ಲೊಕೇಶನಲ್ಲಿ ಎಲ್ಲೆಲ್ಲಿದೆ ಅನ್ನೋದನ್ನ ನಮಗೆ ಕ್ಲಿಯರ್ ಆಗಿ ಇಲ್ಲಿ ಕಂಪ್ಯೂಟರ್ಸ್ ಅಲ್ಲೇ ನಾವು ನೋಡಬಹುದು. ಅದನ್ನ ಯಾವ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿಂದ ಕಂಪ್ಲೇಂಟ್ ಬರ್ತಾ ಇದೆ ಅಂದ್ರೆ ನಾವಿಲ್ಲಿ ಕಂಟ್ರೋಲ್ ರೂಮಲ್ಲಿ ಕೂತ್ಕೊಂಡು ನಿಯರೆಸ್ಟ್ ಯಾವ ಸ್ಕ್ವಾಡ್ ಇದೆ, ನಿಯರೆಸ್ಟ್ ಸ್ಕ್ವಾಡ್ಗೆ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಡ್ತೇವೆ ಇಮಿಡಿಯೇಟ್ಲಿ ಅಲ್ಲಿ ಇದು ಮೂವ್ ಮಾಡೋದಕ್ಕೆ. ಸೊ ಅದರಲ್ಲಿ ವಿತಿನ್ ಶಾರ್ಟೆಸ್ಟ್ ಪಾಸಿಬಲ್ ಟೈಮಲ್ಲಿ ಆ ಸ್ಪಾಟ್ಗೆ ರೀಚ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಇರೋವಂಥ ನಮ್ಮ ಒಂದು ಸಂಪನ್ಮೂಲಗಳು ರಿಸೋರ್ಸಸ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡೋದಕ್ಕೆ ಈ ಒಂದು ವಿಧಾನದಿಂದ ಇದು ವಿತ್ ಜಿಪಿಎಸ್ ಟ್ರ್ಯಾಕಿಂಗ್ ಮಿಷನ್ ನಾವು ಫಿಟ್ ಮಾಡಿದ್ದೇವೆ. ಆ ಜಿಪಿಎಸ್ ಹಾಕಿರೋದಕ್ಕೆ ಒಂದು ಸೆಂಟ್ರಲ್